ಸುವರ್ಣ ನ್ಯೂಸ್ನ ಎಲ್ಲ ವೀಕ್ಷಕರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಹಬ್ಬದ ಖುಷಿಯನ್ನು ಸಂಭ್ರಮನ ನಿಮ್ಮ ಜೊತೆ ಹಂಚ್ಕೊಳ್ತಾ ದೀಪ ಸನ್ನಿಧಿ ಹಾಗೂ ಯಶ್ ಅಭಿನಯದ ಜಾನು ಚಿತ್ರದ ವಿಶೇಷ ಸಾಂಗ್ ಮೇಕಿಂಗ್ ನೋಡ್ತಾ ಅವ್ರ ಜೊತೆ ಕೂಡ ಸಂಕ್ರಾಂತಿ ಹಬ್ಬನ ಸವಿಯೋದೇ ಈ ವಿಶೇಷ ಕಾರ್ಯಕ್ರಮ ಜಾನು ಜೊತೆಯಲ್ಲಿ ಸಂಕ್ರಾಂತಿ ಸಂಭ್ರಮ. ನಾನು ಸಂದೀಪ್. ಓಕೆ ವೀಕ್ಷಕರ, ಸಂಕ್ರಾಂತಿ ಹಬ್ಬ ನೀವೆಲ್ಲ ಮನೇಲಿ ಆಚರಿಸ್ಕೊಳ್ತಾ ಇದ್ದೀರಾ, ನಾವು ಮಾತ್ರ ಜಾನು ಸೆಟ್ಟಲ್ಲಿ ಆಚರಿಸ್ತಾ ಇದ್ದೀವಿ. ಜೊತೆಗೆ ಯಶ್ ಇದ್ದಾರೆ ನೋಡಿ, ಪಕ್ಕ ಸಂಕ್ರಾಂತಿ ಹಬ್ಬ. ದೀಪ ಸನ್ನಿಧಿ ನೀವು ಮೋಸ್ಟ್ಲಿ ಈ ಗೆಟಪಲ್ಲಿ ಯಾವತ್ತೂ ನೋಡಿರಲ್ಲ, ಮೋಸ್ಟ್ಲಿ ಸಿನಿಮಾಗಳಲ್ಲಿ. ಇವಾಗ ಸಂಕ್ರಾಂತಿ ಹಬ್ಬ ಈ ಗೆಟಪಲ್ಲಿ ನೋಡ್ತಾ ಇದ್ದೀರಾ. ಇನ್ನೊಂದು ಎಷ್ಟೊಂದು ಬ್ಯುಸಿ ಆಗಿದ್ದಾರೆ ಅಂದರೆ, ಲಾಸ್ಟ್ ಇಯರ್ ಗಣೇಶ ಹಬ್ಬ ಕೂಡ ಲಕ್ಕಿ ಸೆಟ್ಟಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ ನಾವೇ, ಕರೆಕ್ಟಾ? ಗಣೇಶ ಹಬ್ಬ ದಿನವೂ ಶೂಟಿಂಗು. ಇವಾಗ ಬಂದುಬಿಟ್ಟು ಅಗೇನ್ ಸಂಕ್ರಾಂತಿ ಕೂಡ ಇದು. ಈಗ ಹಬ್ಬ ಅಂತ ಬಂದಾಗ ನಾವು ಮುಂಚೆ ಚಿಕ್ಕಾಗಿರ್ಬೇಕಾದ್ರೆ ಸ್ಕೂಲಲ್ಲಿ ಇರಬೇಕಲ್ಲ, ಮನೆಯಲ್ಲಿ ಆಚರಿಸೋದು, ಫ್ರೆಂಡ್ಸ್ ಜೊತೆ ಹೋಗೋದು ಅದೆಲ್ಲ ಇತ್ತು. ಬಟ್ ಇವಾಗ ಇತ್ತೀಚೆಗೆ ಶೂಟಿಂಗ್ ಅಂದ್ಕೂಡಲೇ ನಿಮ್ಗೆ ಎನಿ ಟೈಮ್ ಹಬ್ಬ ಇದ್ದರೂ ಅಲ್ಲಿ ಮಾಮೂಲಿ ಡೇಟ್ ಕೊಟ್ಟಿರ್ತೀರಾ, ಶೂಟಿಂಗು ಮುಗಿಸ್ಲೇಬೇಕು, ಬ್ಯುಸಿ ಶೆಡ್ಯೂಲ್ ಹಾಗೆಲ್ಲ ಇರುತ್ತೆ. ಏನು ಅನಿಸುತ್ತೆ ನಿಮ್ಗೊಂಥರ ಏನೋ ಒಂದು ಮಿಸ್ ಮಾಡ್ಕೊಂಡಿದ್ದೀವಿ ನಾವು? ನನಗೇನು ಗೊತ್ತಾ, ನನಗೆ ಬೇಸಿಕಲಿ ಕೆಲಸ ಮಾಡೋದೇ ಒಂದು ಖುಷಿ. ಓಕೆ, ಶೂಟಿಂಗ್ ನಾನು ತುಂಬ ಇಷ್ಟಪಡೋದ್ರಿಂದ ಹಬ್ಬ ಇದ್ರಂತೂ ಭಾಳ ಮಜಾ ಆಗಿರುತ್ತೆ. ಓಕೆ, ಬೇಕಾ? ಸಾಕು ತಿಂತೀರಾ? ತಗೊಳ್ಳಿದ್ದೀನಿ, ಒಳ್ಳೇದು. ದೀಪ, ನಿಮಗೆ ಮನೆಯವ್ರನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಹಬ್ಬದಲ್ಲಿ. ಅಂದರೆ ನಾರ್ಮಲಾಗಿ ಹೆಣ್ಮಕ್ಳಿಗೆ ಹಬ್ಬ ಅಂದರೆ ಮನೇಲೇ ಇರಬೇಕು, ಮನೆಯವ್ರ ಜೊತೆ ಇರಬೇಕು, ರಿಲೇಟಿವ್ಸ್ ಬರ್ತಾರೆ, ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ ಇರುತ್ತೆ. ಒಳ್ಳೆ ಡ್ರೆಸ್ ಹಾಕೊಂಡು ಡ್ರೆಸ್ಸೆಲ್ಲ ಹಾಕೊಂಡು ಎಲ್ಲೋ ಒಂದು ಕಡೆ ಈಗ ಫೋನ್ ಮಾಡಿ ಅಪ್ಪ ಅಮ್ಮನ ಜೊತೆ ಮಾತಾಡಿದ್ರೆ ಕೆಲವು ಟೈಮ್ ಹಂಗೆ ಅನಿಸುತ್ತೆ. ಬಟ್ ಶೂಟಿಂಗ್ ಲೊಕೇಶನಿಗೆ ಬಂದಾಗ ಅದು ಗೊತ್ತಾಗಲ್ಲ, ಎಲ್ಲರೂ ಹಾಕೊಂಡು ಇಲ್ಲೂ ಕೂಡ ಆಚರಿಸ್ತೀವಿ. ಸೊ ಅದು ಮತ್ತೆ ಹೋಗ್ಬಿಡುತ್ತೆ. ಸಂಕ್ರಾಂತಿ ಅಂತ ಕೂಡ ನಿಮ್ಗೇನು ಬರುತ್ತೆ ನಾರ್ಮಲಾಗಿ? ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ಸಂಕ್ರಾಂತಿ ಮುಂಚೆ? ಚಿಕ್ಕವಳಿದ್ದಾಗ ಅಂದರೆ ಮನೇಲಿದ್ದಾಗ ನಾನು ನಾರ್ಮಲಿ ಬೆಳಗ್ಗೆ ಬೇಗ ಹೇಳೋದು, ಆಮೇಲೆ ಬೇವು ಮತ್ತು ಹಂಗಲ್ಲ, ಇನ್ನೂ ಸ್ವಲ್ಪ ಬೇಗ ಹೇಳ್ತೀನಿ. ಬಿಕಾಸ್ ಯೂಶ್ವಲಿ 9 ಗಂಟೆಗೆ ಎದ್ದು ಬಿಡ್ತೀರಾ? ಮನೆಗೆ ನಾನು ರಜಕ್ಕೆ ತಾನೇ ಹೋಗೋದು, ಅದರ್ವೈಸ್ ನಾನು ಬ್ಯಾಂಗ್ಳೂರಲ್ಲೇ ಇರೋದು. ಸೊ ಅಮ್ಮ ಎಣ್ಣೆ ಹಚ್ತಾರೆ ನನಗೆ, ನನ್ನ ತಮ್ಮಂಗೆ ಅಪ್ಪಂಗೆ ಎಲ್ಲ ಎಣ್ಣೆ ಮತ್ತು ಬೇವನ್ನ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಎಣ್ಣೆ ಹಚ್ತಾರೆ. ಆಮೇಲೆ ಎಣ್ಣೆ ಸ್ನಾನ ಮಾಡೋದು. ಬೇವಿನ ಎಣ್ಣೆನಾ? ಅಂದ್ರೆ ಬೇವಿನ ಎಲೆನ ಎಣ್ಣೆಗೆ ಹಾಕ್ಬಿಟ್ಟು. ಚಿಕ್ಕಮಂಗ್ಳೂರು ಕಡೆಯವರಲ್ವಾ ಮೋಸ್ಟ್ ಅಲ್ಲಿ ಆ ರೀತಿ ಸೆಲೆಬ್ರೇಟ್ ಗೊತ್ತಿಲ್ಲ. ನಮ್ಮನೇನು ಮಾಡ್ಬೋದೇನೋ, ಈಗ ನಮ್ಮಮ್ಮ ನೋಡಿದ್ರೆ ಬೈತಾ ಇರ್ತಾರೆ, ನಾವು ಮಾಡ್ತೀವಿ ಗೊತ್ತಿಲ್ಲ ನೀವು. ಮೋಟೆ ಹಬ್ಬ ದಿನ ಮನೇಲಿ ಇದ್ದೀರೋ ಇಲ್ಲ ಯಾರಿಗೂ ಇರ್ತಿದ್ದೀರಾ? ಒಳ್ಳೆ ಅಡುಗೆ ಮಾಡ್ತಾರಲ್ಲ, ಎಳ್ಳು ತುಂಬ ಇಷ್ಟ. ಎಳ್ಳು ಬೆಲ್ಲ ಸಖತ್ ಇಷ್ಟ, ತುಂಬ ಬರ್ತಾ ಇರ್ತಾರ, ಚೆನ್ನಾಗಿ ತಿಂತಾ ಇರ್ತೀವಿ. ಅದು ಲಾಸ್ಟಿಗಂತೂ ಹೇಗಾಗ್ಬಿಟ್ಟಿರುತ್ತೆ ಅಂದರೆ, ಖಾಲಿ ಆಗೋ ಟೈಮಲ್ಲಿ ಇನ್ನೊಂಚೂರು ಮಾಡಮ್ಮ ಎಕ್ಸ್ಟ್ರಾ ಅಂತಿದ್ದೆ, ಈ ಸಾಕು ಬಿಡೋ ಜಾಸ್ತಿ ತಿನ್ನಬಾರ್ದು ಅನ್ನೋಂತಾರೆ. ನಂಗೆ ತುಂಬ ಇಷ್ಟ ಎಳ್ಳು. ಓಕೆ, ಮತ್ತು ಸಂಕ್ರಾಂತಿ ಇದ್ಬಿಟ್ಟು ಬೇರೆ ಕಡೆ ಹಳ್ಳಿಗಳಲ್ಲೆಲ್ಲ ಈ ಎತ್ತಿಗೆಲ್ಲ ಇದು ಕಟ್ತಾರೆ ಗೊತ್ತಾ? ಒಂದು ಎತ್ತಿನೊಂದು ಆಟ ಇರುತ್ತೆ, ರೊಟ್ಟಿ ಎಲ್ಲ ಕಟ್ಬಿಟ್ಟು ಕೊತ್ತಿಗೆ ದುಡ್ಡೆಲ್ಲ ಕಟ್ಬಿಟ್ಟು ಕಿಚಾಯಿಸೋದು ಹೋಗ್ಬಿಟ್ಟು ಅದೆಲ್ಲ ಮಾಡಿದ್ರೆ ಹೇಗೆ ಮಾಡ್ತಾ ಇದ್ದೀರಾ? ಮೈಸೂರು ಮಂಡ್ಯ ಕಡೆ ಜಾಸ್ತಿ ಅಂದ್ಕೊಳ್ತೀನಿ. ಅದೆಲ್ಲ ನೋಡ್ತಾ ಇದ್ವಿ ಚಿಕ್ಕವರು, ನಮ್ಮನ್ನೆಲ್ಲ ಸೈಡಲ್ಲಿ ನಿಲ್ಲಿಸ್ತಿದ್ರು ಬೈಕ್. ಬಟ್ ಮಜಾ ಇರುತ್ತೆ, ಅದು ಬೆಂಕಿ ಕಿಚಾಯಿಸೋದೆಲ್ಲ ಸಖತ್ ಮಜಾ ಇರುತ್ತೆ. ಅದೇ ಸಂಕ್ರಾಂತಿ ನಿಜವಾದ ಇದು. ದೀಪ, ನಿಮ್ಮ ಕಡೆ ಚಿಕ್ಕಮಂಗ್ಳೂರು ಕಡೆ? ಚಿಕ್ಕಮಂಗ್ಳೂರು ಕಡೆ ನಾರ್ಮಲ್ ನಾನು ಹೇಳಿದಾಗಲೇ, ಬಿಕಾಸ್ ಎಲ್ಲ ಊಟ ಇಲ್ಲಾಂದ್ರೂ ಹೇಳ್ತೀನಿ. ಸೊ ಬೇರೆ ಬೇರೆ ಥರ ಅಡುಗೆ, ಆಮೇಲೆ ನೆಂಟ್ರ ಮನೆಗೆ ಹೋಗಿ ಅಜ್ಜಿ ಮನೆಗೆಲ್ಲ ಹೋಗಿ ಬರ್ತೀವಿ. ಸೊ ಎಲ್ಲ ಕಡೆ ಎಳ್ಳು ಬೆಲ್ಲ ಎಲ್ಲ ಹಂಚೋದು ಅದೆಲ್ಲ ಮಾಡ್ತೀರಾ? ಎಳ್ಳು ಬೆಲ್ಲ ನಾನು ಹಂಚಿಲ್ಲ. ಎಳ್ಬಿರೋದು ಅಂತ ಹೌದು ಸಂಕ್ರಾಂತಿಗೆ. ಆ್ಯಕ್ಚುಲಿ ಈವನ್ ಜನ ಮನೆಗೆ ಬೇಜಾನ್ ಎಳ್ಳು ಪ್ಯಾಕೆಟ್ಗಳೆಲ್ಲ ಬರುತ್ತೆ, ಮನೆಯಿಂದ ಎಲ್ರಿಗೂ ಹೋಗಿ ಕೊಡ್ತಾ ಇರ್ತಾರೆ. ನನ್ನ ತಂಗಿ ಎಲ್ಲ ಎಲ್ರಿಗೂ ಹೋಗಿ ಕೊಡ್ತಾ ಇದ್ದೆ ಚಿಕ್ಕದ್ರಲ್ಲಿ. ನಾನು ಕರ್ಕೊಂಡು ಹೋಗ್ತಿದ್ದೆ, ನಂಗೆ ನೆನಪಿದ್ದಂಗೆ ಚಿಕ್ಕದ್ರಲ್ಲಿ. ಓಕೆ, ಆಮೇಲೆ ನಾನು ಬರೋಣ ಹೋಗ್ರಪ್ಪ. ಅದು ಹಬ್ಬ ಮುಗಿದ್ಮೇಲೂ ಸಾಕಷ್ಟು ದಿನ ಎಳ್ಳು ಬೆಲ್ಲ ಮನೇಲೇ ಇರುತ್ತೆ, ಎಲ್ಲ ತೊಗೊಂಡೋಗಿ ತಿಂತಿದ್ವಿ, ಪಾಕೆಟಲ್ಲಿ ಹಾಕೊಂಡ್ಬಿಟ್ಟು ಸ್ಕೂಲಲ್ಲಿ ಇರ್ಬೇಕಾದ್ರೆ ಚಡ್ಡಿಗೆಲ್ಲ ಹಾಕೊಂಡ್ಬಿಟ್ಟು ಅದ್ರ ಜೊತೆ ಹುರ್ಗಡ್ಲೆ ಅದು ಇದೆಲ್ಲ ಹಾಕ್ಕೊಟ್ಟಿರೋರು ಚೆನ್ನಾಗಿರ್ತಾಯಿತ್ತು ಮಾತ್ರ. ಸೊ ಇದ್ರ ಜೊತೆ ಜಾನು ಮೂವಿ, ಇವಾಗ ಜಾನಲ್ಲಿ ಬಂದ್ಬಿಟ್ಟು ಫಸ್ಟ್ ಟೈಮ್ ದೀಪ ಆ್ಯಂಡ್ ಯಶ್ ಇಬ್ರು ಒಟ್ಟಿಗೆ ಇದು ಮಾಡ್ತಾ ಇದ್ದೀರಾ. ಪ್ರೀತಮ್ ಗುಬ್ಬಿ ಜೊತೆ ಹೇಗಿದೆ ಜಾನು? ಆಲ್ಮೋಸ್ಟ್ ಕಂಪ್ಲೀಟೆಡ್ ಇದರಲ್ಲಿದೆ. ತುಂಬ ಚೆನ್ನಾಗಿದೆ ಜಾನು. ಆಲ್ಮೋಸ್ಟ್ ಇನ್ನೊಂದು 2 ಸಾಂಗ್ ಮಾಡಿದ್ರೆ ಸಿನಿಮಾನೇ ಮುಗೀತು. ಪ್ರೀತಮ್ ಗುಬ್ಬಿ ತುಂಬ ಆ್ಯಕ್ಚುಲಿ ತುಂಬ ಮಜಾ ಇದೆ ಸೆಟ್ಟಲ್ಲಿ. ಬೇಸಿಕಲಿ ತುಂಬ ಕೂಲ್. ಪ್ರೀತಮ್ ಗುಬ್ಬಿ ಬಗ್ಗೆ ಹೇಳ್ತಾರೆ, ಇನ್ನೊಂದಂದರೆ ಸೇಮ್ ಏಜ್ ಆಗಿರೋದ್ರಿಂದ ಐ ಥಿಂಕ್ ಒಂದು ಇದು ಮ್ಯಾಚ್ ಆಗುತ್ತೆ. ಯಾಕೆ ಸರ್ ಎಲ್ಲರೂ ಕೂಡ ಯಂಗ್ ಆಗಿದ್ದಾರೆ. ಸೊ ಇಟ್ಸ್ ಮೋರ್ ಎನರ್ಜೆಟಿಕ್ ಆ್ಯಂಡ್ ತುಂಬ ಚೆನ್ನಾಗಿ ಕನೆಕ್ಟ್ ಆಗ್ತಿದ್ವಿ ಎಲ್ಲರೂ ಕೂಡ. ಇಟ್ಸ್ ಫನ್, ಮಜಾ ಇರುತ್ತೆ. ಬೇಸಿಕಲಿ ಏನಂದರೆ ನಿಮಗೆ ತುಂಬ ಸೀನಿಯರ್ಸ್ ಆದಾಗ ಕೆಲವೊಂದು ಹೆಸಿಟೇಷನ್ ಇರುತ್ತೆ, ಏನು ಅನ್ಕೋಬೋದಪ್ಪ, ಏನಾದರೂ ಮಾತಾಡ್ಬೇಕಾದ್ರೆ ಸ್ವಲ್ಪ ನಿಮ್ಗೊಂಚೂರು ಏನು ಈ ಹುಡುಗ ಇಷ್ಟು ಮಾತಾಡ್ತಾರೆ ಆ ಥರ ಆಗ್ಬೋದು, ಅಥವಾ ನಮಗೆ ಅದು ಯಾಕೆ ಅನ್ನೋ ಒಂದು ಫೀಲ್ ಇರುತ್ತೆ.
ಬಟ್ ಇಲ್ಲಿ ಹಿಂಗಲ್ಲ ಅದ ಮಗ ಹಿಂಗೆ ಮಾಡ್ಬೋದು ಹಂಗೆ ಮಾಡ್ಬೋದು ಅಂತ ಅವನು ಅಷ್ಟೇ ಹಿಂಗೆ ಮಾಡ್ಬೋದು ಹಂಗೆ ಮಾಡ್ಬೋದು ಅಂದರೆ ಶೇರ್ ಮಾಡ್ಕೊಳ್ಳೋ ಒಂದು ಆಪ್ಷನ್ ಇರುತ್ತೆ ನಿಮ್ಮ ಐಡಿಯಾಸ್ ಅವ್ರ ಐಡಿಯಾಸ್. ಆಲ್ಮೋಸ್ಟ್ ಸಿಮಿಲರ್ ಆಗಿರುತ್ತೆ ಬಿಕಾಸ್ ಏಜ್ ಗ್ರೂಪ್ ಆ್ಯಂಡ್ ಜನ್ರೇಷನ್. ಸೊ ಇವನ್ ಮತ್ತು ನಿಮ್ಮ ಜಾನು ಮೇಕಿಂಗ್ ಬಗ್ಗೆ ಮಾತಾಡ್ತಾ ಬಂದರೆ ಆ್ಯಕ್ಚುಲಿ ಸಾಂಗ್ ಒಂದು ರೊಮ್ಯಾಂಟಿಕ್ ಸಾಂಗ್ ಶೂಟ್ ಮಾಡಿದ್ದೀರಾ ಬೀದರಲ್ಲಿ, ಏನೋ ಕದ್ದು ಮುಚ್ಚಿ ಸಮಥಿಂಗ್. ಹೇಗಿದೆ ಅದರ ಎಕ್ಸ್ಪೀರಿಯನ್ಸ್ ಸ್ವಲ್ಪ? ಅದರ ಎಕ್ಸ್ಪೀರಿಯೆನ್ಸು ತುಂಬ ಚೆನ್ನಾಗಿತ್ತು. ದೀಪ ಅವರಿಗೆ ಜಾಸ್ತಿ ಕೆಲಸ ಇದೆ. ಇದು ಫಾರ್ ದ ಫಸ್ಟ್ ಟೈಮ್ ನಾನು ಸ್ವಲ್ಪ ಹೀರೋಯಿನ್ ಥರ ಇರಬೇಕಾಗಿತ್ತು. ಓಕೆ, ಅವ್ರು ಹೀರೋ ಅದರಲ್ಲಿ. ಅವ್ರು ಆಡ್ತಾ ಸಾಂಗ್ ರೊಮ್ಯಾಂಟಿಕ್ ಸಾಂಗ್. ನನಗೆ ಸ್ವಲ್ಪ ಅದ್ರದ್ದು ಸಾಂಗಲ್ಲಿ ಸುಮ್ಮನೆ ಇದ್ದ ಅಭ್ಯಾಸ ಇಲ್ಲ. ಸೊ ಇಡೀ ಸಾಂಗ್ ಕುಣಿತಾ ಇರಬೇಕು, ಡ್ಯಾನ್ಸ್ ಮಾಡ್ತಾ ಇರಬೇಕು, ಏನಾರು ಒಂದು ಮಾಡ್ತಾ ಆ ಇರಬೇಕು. ಥರ ಮಾಡೋ ಅಭ್ಯಾಸ ಆ್ಯಂಡ್ ಸುಮ್ಮನೆ ಸ್ಕ್ರೀನ್ ಮುಂದೆ ಇದ್ದ ಅಭ್ಯಾಸ ಇಲ್ಲ ನನಗೆ. ಓಕೆ, ಈ ಸಾಂಗಲ್ಲಿ ಸೈಲೆಂಟ್ ಆಗಿರೋದು ಹರ್ಷ ಮಾಡಿದ್ದು. ಓಕೆ, ತುಂಬ ಮೈಲ್ಡ್ ಆಗಿ ದೀಪ ಹಾಡ್ತಾ ಇರ್ತಾರೆ, ಅವ್ರ ಪಾಯಿಂಟ್ ಆಫ್ ವ್ಯೂ ಸಾಂಗ್ ಅದು, ಡ್ರೀಮ್ ಸಾಂಗ್. ಸೊ ಅದ್ರಲ್ಲಿ ಹೆಂಗೆ ಜಸ್ಟ್ ನಾನು ವಾಕ್ ಮಾಡೋದು, ಓಕೆ, ಎಲ್ಲೋ ಒಂದು ಸುಮ್ಮನೆ ಪಾಸ್ ಆಗೋದು. ಹೀರೋಯಿನ್ ಥರ. ಈಗ ಹೀರೋ ಹಾಡು ಹೇಳ್ಬೇಕಾದ್ರೆ ಹೀರೋಯಿನ್ ಮಧ್ಯದಲ್ಲಿ ಬಂದು ನಕ್ಕೊಂಡು ಸ್ಮೈಲ್ ಕೊಡ್ಕೊಂಡು ಹೋಗುತ್ತಾರೆ. ಹೀರೋಯಿನ್ಗೆ ನಾವು ಹಾಡು ಹೇಳ್ತಾ ಇರ್ತೀವಲ್ಲ ಲವ್ ಆದಾಗ, ಆ ಥರ ಹೀರೋಯಿನ್ಗೆ ಹೀರೋ ಮೇಲೆ ಲವ್ ಆದಾಗ ಹಾಡೋದು. ನಾ ಹೀರೋಯಿನ್ ಥರ ವಾಕ್ ಮಾಡ್ತಾ ಇರೋದು, ತುಂಬ ಮೈಲ್ಡಾಗಿ ಸ್ಮೈಲ್ ಕೊಟ್ಕೊಂಡು ಹೋಗೋದು. ಸ್ವಲ್ಪ ಕಷ್ಟ ಆಯ್ತು ನನಗೆ, ಬಟ್ ಎಂಜಾಯ್ ಮಾಡಿದ್ವಿ. ದೀಪಾ, ನಿಮಗೆ ಹೀರೋ ಆಗಿದ್ರಲ್ಲ ಸಾಂಗಲ್ಲಿ, ಹೇಗಿತ್ತು? ಆ್ಯಕ್ಚುಲಿ ಎಸ್ ನೈಸ್. ಹೀರೋಯಿನ್ ಚೆನ್ನಾಗಿ ಕೋಪರೇಟ್ ಮಾಡಿದ್ರ? ಡೆಫಿನೆಟ್ಲಿ ಅವ್ರು ಯಾವಾಗ ಕೋಪರೇಟ್ ಮಾಡ್ತಾರೆ. ನೈಸ್ ಎಕ್ಸ್ಪೀರಿಯನ್ಸ್ ಬಿಕಾಸ್ ಹೀರೋಯಿನ್ ಓರಿಯೆಂಟೆಡ್ ಸಾಂಗ್ ಸಿಗೋದು ಸ್ವಲ್ಪ ಕಷ್ಟನೇ. ಆ್ಯಂಡ್ ಇದರಲ್ಲಿ ಸಿಕ್ಕಿದೆ ಆ್ಯಂಡ್ ವೆರಿ ಮೆಲೋಡಿಯಸ್ ಸಾಂಗ್ ಅದು. ಆ್ಯಂಡ್ ಎವ್ರಿ ಸಾಂಗಲ್ಲಿ ಕೂಡ ಕಲಿತಾ ಇದ್ದೀನಿ. ಹಿಯರ್ ಆಲ್ಸೋ ತುಂಬ ಕಲಿತೆ. ರೀಟೇಕ್